ರೂಪಾಯಿ 100 ಕೋಟಿ. ಇದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ವಿವೇಕ್? 100 ಕೋಟಿ. 100 ಕೋಟಿನ ಚೂಸ್ ಮಾಡ್ತೀರಾ. ಇದ್ರಲ್ಲಿ ಒಂದು ಟ್ವಿಸ್ಟ್ ಹಾಕೋಣ. ಸರಿ. ಈ 1 ರೂಪಾಯಿ ಅನ್ನುವಂಥದ್ದು ಪ್ರತಿ ತಿಂಗಳು ಡಬಲ್ ಆಗುತ್ತೆ. ಇನ್ನು ನಿಮ್ಮ 100 ಕ್ರೋರ್ ಅನ್ನುವಂಥದ್ದು ಪ್ರತಿ ವರ್ಷ ಡಬಲ್ ಆಗುತ್ತೆ. ಸರಿ. ಇವಾಗ್ಲೂ ಏನ್ ಚೂಸ್ ಮಾಡ್ತೀರಾ? 100 ಕೋಟಿ. 100 ಕೋಟಿ. ಇವಾಗ 1 ವರ್ಷದ ನಂತರ ಅದ್ರ ಕ್ಯಾಲ್ಕುಲೇಷನ್ ಹೆಂಗ್ ಬರುತ್ತೆ ಅಂತ ನೋಡೋಣ. ಓಕೆ. ಇವಾಗ ನಿಮ್ಮ 100 ಕ್ರೋರ್ ಅನ್ನುವಂಥದ್ದು ಎಷ್ಟಾಯ್ತು? 200 ಕೋಟಿ. 200 ಕೋಟಿ ಆಯ್ತು. ನಂದು ಒಂದು 4,000 ಹತ್ರ ಬರುತ್ತೆ. ಸರಿ. ಸೊ ಇವಾಗ್ಲೂ ಏನ್ ಚೂಸ್ ಮಾಡ್ತೀರಾ? 100 ಕೋಟಿ. 100 ಕೋಟಿನೇ ಚೂಸ್ ಮಾಡ್ತೀರಾ. ಹಾಗಾದ್ರೆ 2ನೇ ವರ್ಷದ ನಂತರ ಕ್ಯಾಲ್ಕುಲೇಷನ್ ಏನ್ ಬರ್ಬೋದು? ನಂದು 400 ಕೋಟಿ. ನಿಮ್ದು 400 ಕೋಟಿ ಆಗತ್ತೆ. ನಂದು 1,67,00,000 ಆಗತ್ತೆ. ಸರಿ. ಇವಾಗ್ಲೂ ಏನ್ ಚೂಸ್ ಮಾಡ್ತೀರಾ? 1.5 ಕೋಟಿ 400 ಕೋಟಿಯಲ್ಲಿ 100 ಕೋಟಿ. ಇವಾಗ್ಲೂ 400 ಕೋಟಿ ಇದನ್ನೇ ಚೂಸ್ ಮಾಡ್ತೀರಾ. ಹೌದು. ಹಾಗಾದ್ರೆ ಟ್ವಿಸ್ಟ್ ಇರೋಂಥದ್ದು ಇವಾಗ. ಹಾ. ಹಾಗಾದ್ರೆ 3ನೇ ವರ್ಷದ ನಂತರ ಯಾವ ರೀತಿ ಕ್ಯಾಲ್ಕುಲೇಷನ್ ಬರುತ್ತೆ ಅಂತ ನೋಡೋಣ. ಸರಿ. ನಿಮ್ಮ 100 ಕ್ರೋರ್ ಅನ್ನುವಂಥದ್ದು ಎಷ್ಟಾಗತ್ತೆ? 800 ಕೋಟಿ ಆಗುತ್ತೆ. 800 ಕೋಟಿ ಆಗತ್ತೆ. ಸರಿ. ಇನ್ನು ನನ್ನ ಅಮೌಂಟ್ ಎಷ್ಟಾಗಿರ್ಬೋದು 3 ವರ್ಷದ ನಂತರ? ಹಬ್ಬ ಅಂದ್ರೆ ಒಂದು 200 ಕೋಟಿ ಆಗಿರ್ಬೋದು. 200 ಕೋಟಿ. ಅರೆ ಸ್ವಲ್ಪ ಮೇಲೋಗಪ್ಪ. ಜಾಸ್ತಿ 400 ಕೋಟಿ. ಇನ್ನ ಮೇಲೆ 800 ಕೋಟಿನಾ? 800 ಅಲ್ಲ, ಇನ್ನ ಜಾಸ್ತಿ. ಆರ್ ಯು ಸೀರಿಯಸ್? ನಿಜಾನೇ ಹೇಳ್ತಿರೋದು. ಇನ್ನ ಜಾಸ್ತಿ. 2,000 ಕೋಟಿ. ನೀವು ಬಿಲೀವ್ ಮಾಡಲ್ಲ, 6,870 ಕೋಟಿ ರೂಪಾಯಿ. ಅದಕ್ಕೆ ಹೇಳೋದು ವಿವೇಕ್, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್.